ಸೊ ಈಗ ಈ ಜರ್ನಿಯಲ್ಲಿ ಅಂದರೆ ಈಗ ಕನ್ನಡದಿಂದ ಅಲ್ಲಿ ಹೋಗಿ ಸೀರಿಯಲ್ಗಳು ಮಾಡ್ತಿರೋ ಈ ಸಮಯದಲ್ಲಿ ಅಲ್ಲಿ ನಿಮಗೇನಾದರೂ ಅವಮಾನಗಳಾಗಿದ್ದು ಉಂಟಾ ಅಥವಾ ಇಲ್ವಾ? ಅವಮಾನಗಳು ಅಂದರೆ ಇವಾಗ ಇನಿಷಿಯಲ್ ಡೇಸಲ್ಲಿ ಆಗಿರ್ಬೋದು. ಇನಿಷಿಯಲ್ ಡೇಸಲ್ಲಿ ಅಫ್ಕೋರ್ಸ್ ಇವಾಗ ಲ್ಯಾಂಗ್ವೇಜ್ ಬರೆದಿದ್ದಾಗ ಕಷ್ಟ ಆಗುತ್ತೆ. ಅವ್ರು ಹೇಳೋದು ನಮ್ಗೆ ಅರ್ಥ ಆಗಲ್ಲ, ನಾವು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ. ಒಳ್ಳೆ ಮೂಕ ಅಭಿನಯ ಥರ ಆಡ್ತಾ ಇರ್ತೀವಿ. ಆ್ಯಂಡ್ ಮೋರ್ ಓವರ್ ಅಂದರೆ ಟೀಮ್ ಚೆನ್ನಾಗಿತ್ತು, ಕೋಪ್ರೇಟ್ ಮಾಡ್ತಾಯಿದ್ರು, ಅಂದರೆ ಅರ್ಥ ಆಗಲ್ಲ ಅಂತ. ಆಮೇಲೆ ಏನಂದರೆ ಇವಾಗ ಎಲ್ಲ ಆರ್ಟಿಸ್ಟು ತೆಲುಗು ಅವ್ರು ಇರ್ತಾರೆ, ನಾವು ಒಬ್ಬರೇ ಕನ್ನಡದವ್ರು ಇದ್ದಾಗ ಅದು ತುಂಬಾ ಕಮ್ಯುನಿಕೇಟ್ ಮಾಡೋದು ಸಖತ್ ಕಷ್ಟ. ಲೋನ್ಲಿನೆಸ್ ಫೀಲ್ ಆಗುತ್ತೆ, ಯಾರೂ ಇಲ್ಲ ಹಾಗೆ ಹೆಂಗೆ ಅಂತ. ಈ ಕುಂಕುಂಪು ಅಂದರೆ ಈ ಪ್ರೆಸೆಂಟ್ ಸೀರಿಯಲಲ್ಲಿ ನಮ್ಮ ಕನ್ನಡದವರೇ ಒಂದು 5-6 ಜನ ಇದ್ದೀವಿ, ನಮಗೇನು ಪ್ರಾಬ್ಲಮ್ ಇಲ್ಲ. ಅಂದರೆ ಆನ್ ಸ್ಕ್ರೀನಲ್ಲಿ ಮಾತ್ರ ತೆಲುಗು ಡೈಲಾಗ್ಸು ಅಷ್ಟೇ, ಮತ್ತೆ ರೂಮಿಗೆಲ್ಲ ಬಂದರೆ ಫುಲ್ ಕನ್ನಡದಲ್ಲೇ ಮಾತಾಡ್ಕೊಂಡು ಇರ್ತೀವಿ. ಸೊ ದಟ್ಸ್ ಅದೊಂದು ಖುಷಿ. ಅಂದರೆ ಇವಾಗ ಏನು ನಾನು ತೆಲುಗಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಂತ ಎನ್ವಿರಾನ್ಮೆಂಟ್ ಏನೂ ನಂಗೆ ಫೀಲ್ ಆಗಿಲ್ಲ. ಸೊ ಹಾಗೆ. ಸೊ ನಿಮಗೆ ಕನ್ನಡದಲ್ಲಿಯೇ ಬೆಳಿಬೇಕು ಅನ್ನೋ ಆಸೆ, ಆದರೆ ಸದ್ಯಕ್ಕೆ ತೆಲುಗುದಲ್ಲಿ ಮಾಡ್ತಾ ಇದ್ದಾರೆ. ಕನ್ನಡ ಮತ್ತು ತೆಲುಗು ಹೊರತುಪಡಿಸಿ ಸ್ಫೂರ್ತಿಯವರಿಗೆ ಬೇರೆ ಭಾಷೆಗೆ ಹೋಗೋ ಏನಾದ್ರು ಪ್ಲ್ಯಾನು, ಐಡಿಯಾ ಇದೆಯಾ? ಪ್ರಯತ್ನ ಏನಾದ್ರು ಪಟ್ಟಿದ್ದೀವಿ? ಇಲ್ಲ, ನನಗೆ ಪ್ರಯತ್ನಕ್ಕಿಂತ ನನಗೆ ತೆಲುಗುನೂ ಅಷ್ಟೇ. ನಾನೇನು ಪ್ರಯತ್ನಕ್ಕಿಂತ ಐ ಗಾಟ್ ಅ ಕಾಲ್, ಓಕೆ ಅದನ್ನು ತೊಗೊಂಡೆ ಅಷ್ಟೇ. ಅಂದರೆ ಅವಕಾಶನ ಬಿಡಬಾರ್ದು ಅಂತ. ಬಟ್ ಯಾವ ಲ್ಯಾಂಗ್ವೇಜ್ನ ಮುಂದೆ ಇಟ್ರು ಕನ್ನಡದಲ್ಲೇ ಬೆಳಿಬೇಕಂತಾನೆ ಆಸೆ ನನಗೆ. ಓಕೆ, ಫಸ್ಟ್ ಪ್ರಿಫರೆನ್ಸ್ ಕನ್ನಡನೇ. ಓಕೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ನಿಮಗೊಂದು ಅವಕಾಶ ಸಿಗುತ್ತೆ ಅಂತ ಅಂದ್ಕೊಳ್ಳಿ ಆ್ಯಕ್ಟ್ ಮಾಡೋಕ್ಕೆ ಅಂತ. ಯಾರ ಜೊತೆ ಆದರೂ ಆ್ಯಕ್ಟ್ ಮಾಡಬೇಕು ಅಂತ ಆದರೆ ಪರ್ಟಿಕ್ಯುಲರ್ ಆಗಿ ಆ ಹೀರೋ ಯಾರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಬೇಕು ಅಂತ ಒಂದು ಆಸೆ? ಐ ಥಿಂಕ್ ಸುದೀಪ್ ಸರ್. ಓಕೆ, ಬಿಕಾಸ್ ಪರ್ಸ್ನಲಿ ಅಂದರೆ ಇವಾಗ ಬಿಗ್ ಬಾಸಲ್ಲಿ ಅವರೇ ಹೋಸ್ಟ್ ಆಗಿದ್ದು. ಸೊ ನನಗೆ ಅವ್ರು ನೋಡಿದಾಗಲೆಲ್ಲ ಅಂದರೆ ಹೀ ಈಸ್ ಮೈ ಫೇವ್ರೆಟ್ ಹೀರೋ. ಅವ್ರು ಮಾತಾಡೋ ವೇ, ಅವ್ರ ಆ್ಯಟಿಟ್ಯೂಡು, ಅವ್ರು ಕ್ಯಾರಿ ಮಾಡೋ ಅವ್ರ ಪರ್ಸ್ನಾಲಿಟಿ, ಈಸ್ ಸಚ್ ಅ ವೆರಿ ನೈಸ್ ಗೈ. ಸೊ ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಬೇಕು ಅನ್ನೋ ಆಸೆ. ಸೊ ರೀಸೆಂಟಾಗಿ ಸ್ಫೂರ್ತಿಯವ್ರು ನೋಡಿದ ಸಿನಿಮಾ ಯಾವುದು ಅಂತ ಹೇಳ್ಬೋದು? ರೀಸೆಂಟಾಗಿ ಇದು ಅನಿಮಲ್ ನೋಡಿದೆ. ಓಕೆ, ನಿಮ್ಗೆ ಹೇಗೆ ಅನ್ನಿಸ್ತು ಅನಿಮಲ್? ಯಾಕಂದರೆ ಸಿಕ್ಕಾಪಟ್ಟೆ ಚರ್ಚೆಗೀಡಾಗ್ತಾ ಇರೋ ಸಿನಿಮಾ ಅದು. ಸೊ ಪರ್ಸ್ನಲಿ ನಿಮ್ಮ ರಿವ್ಯೂ ಏನು ಅನಿಮಲ್ ಸಿನಿಮಾ? ಅಂದರೆ ಏನಂದರೆ ಆ್ಯಕ್ಟಿಂಗ್, ರಣಬೀರ್ ಕಪೂರ್ ಅವ್ರ ಆ್ಯಕ್ಟಿಂಗ್, ಅಂದರೆ ಅವ್ರ ಆ್ಯಕ್ಟಿಂಗೇ ನೋಡ್ತಾ ಇರಬೇಕು ಅನ್ಸುತ್ತೆ. ಸ್ಟೋರಿ ಹೇಗಿದೆ ಏನು ನನಗೆ ಅದಕ್ಕಿಂತ ಅವ್ರ ಆ್ಯಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್. ಅಂದರೆ ಐಬಾಲ್ ಎಲ್ಲೂ ಮೂವ್ ಆಗಲ್ಲ ಅವ್ರ ಆ್ಯಕ್ಟಿಂಗ್ ವೈಸ್ ಬಂದಾಗ. ಅದು ಬಿಟ್ಟರೆ ಏನು ಸ್ಟೋರಿ ವೈಸ್ ಬಂದಾಗ ನಂಗೆ ಇಷ್ಟ ಆಗಿಲ್ಲ. ಸೊ ಔಟ್ ಆಫ್ 5 ಎಷ್ಟು? 1.5 2 ಸ್ಟಾರ್ಸ್? ಐ ಥಿಂಕ್ 2. ಓಕೆ, ಸೊ ಆ್ಯಕ್ಟಿಂಗ್ ಹೊರತುಪಡಿಸಿ ಸ್ಫೂರ್ತಿಯವರ ಉಳಿದ ಹವ್ಯಾಸಗಳು ಏನು ಮಾಡ್ತಾರೆ ಫ್ರೀ ಟೈಮಲ್ಲಿ? ಫ್ರೀ ಟೈಮಲ್ಲಿ ಅದೇ ಮೂವಿಗೆ ಹೋಗ್ತೀನಿ, ಇಲ್ಲ ಯೂಶ್ವಲಿ ಟ್ರಿಪ್ ಮಾಡೋಕ್ಕೆ ಇಷ್ಟ. ಈಗ ರೀಸೆಂಟಾಗಿ ಕೇಳಕ್ಕೆ ಹೋಗಿ ಬಂದೆ. ಓಕೆ. ಸೊ ಆ್ಯಂಡ್ ಮೋರ್ ಓವರ್ ಜಾಸ್ತಿ ಮೊಬೈಲಲ್ಲಿ ಇರ್ತೀನಿ, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಸೋಷಿಯಲ್ ಮೀಡಿಯಾದಲ್ಲಿ. ಆ್ಯಂಡ್ ಬುಕ್ಕೆಲ್ಲ ಓದೋದೆಲ್ಲ ಏನು ಅಭ್ಯಾಸ ಇಲ್ಲ. ಸೊ ಬುಕ್ಕಿಶ್ ಅಲ್ಲ ನೀವು? ನೋ. ಸೊ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದೀರಾ? ಮೊಬೈಲ್, ಟಿ ವಿ ಆರ್ ಔಟ್ಸೈಡ್ ಟ್ರಿಪ್ ಅಷ್ಟೇ. ಸೊ ನಿಮ್ಮ ನೆಚ್ಚಿನ ನಟ, ನಟಿ ಮತ್ತು ನಿರ್ದೇಶಕ? ನಿರ್ದೇಶಕ ಐ ಥಿಂಕ್ ಪ್ರೇಮ್ ಸರ್. ಯಾಕಂದರೆ ಜೋಗಿ ಮೂವಿ ನಾನು ತುಂಬ ಚಿಕ್ಕವಳಿರ್ಬೇಕಾದ್ರೆ ನಮ್ಮ ಮಮ್ಮಿ ಜೊತೆ ಹೋಗಿ ನೋಡಿರೋದು. ಅದು ಏನದು ಅಮ್ಮನ ಸೆಂಟಿಮೆಂಟ್ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಇದುವರೆಗೂ ನಾನು ಅಂಥ ಮೂವಿ ನೋಡಿಲ್ಲ ಅಂದ್ಕೊಳ್ತೀನಿ. ಇದುವರೆಗೂ ನೋಡಿಲ್ಲ ಅಂದರೆ ನಂಗೆ ಫೀಲ್ ಆಗಿಲ್ಲ ಅಂತ, ಅಷ್ಟು ಫೀಲ್ ಆ ಜೋಗಿ ಮೂವಿಯಲ್ಲಿ ಅಷ್ಟು ಚೆನ್ನಾಗಿದೆ. ಸಾಂಗಿಂದ ಹಿಡಿದು ಅಟ್ಯಾಚ್ಮೆಂಟ್, ಮದರ್ ಲವ್, ನಂಗೆ ಬೇರೆ ಮೂವಿಯಲ್ಲಿ ಎಲ್ಲೂ ಕಾಣಿಸಿಲ್ಲ. ಹೀರೋ ಸುದೀಪ್ ಸರ್, ಹೀರೋಯಿನ್ ಕನ್ನಡದಲ್ಲಿ ಸ್ವಲ್ಪ ಹೀರೋಯಿನ್ ಕಾಣ್ತಾ ಇದೆ. ಐ ಥಿಂಕ್ ಅಟ್ ಪ್ರೆಸೆಂಟ್ ಶ್ರೀಲೀಲಾ. ಅವರು ತೆಲುಗುಗೆ ಹೋಗ್ಬಿಟ್ರು? ಅವರು ತೆಲುಗುಗೆ ಹೋಗಿ, ಅದಕ್ಕೆ ಹೇಳಿದೆ ಕನ್ನಡ ಹೀರೋಯಿನ್ ಅಂದರೆ ಎಲ್ಲ ತೆಲುಗುಗೆ ಜಂಪ್ ಆಗಿದ್ದಾರೆ. ಇವಾಗ ಸ್ವಲ್ಪ ಜಸ್ಟ್ ಥಿಂಕಿಂಗ್ ಕನ್ನಡದಲ್ಲೇ ಇಲ್ಲಿ ಯಾರಿದ್ದಾರೆ, ಇವನ್ ಆಶಿಕಾ ರಂಗನಾಥ್ ಅಂತ ಎರಡಾದರೂ ಅವರು ಇವಾಗ ರೀಸೆಂಟಾಗಿ ತೆಲುಗಲ್ಲಿ ಮೂವಿ ಮಾಡ್ತಿದ್ದಾರೆ. ಸೊ ನಿಮ್ಮ ನೆಚ್ಚಿನ ರೋಲ್ ಮಾಡೆಲ್ ಯಾರು ಮತ್ತೆ ಯಾಕೆ? ರೋಲ್ ಮಾಡೆಲ್ ಅಂತ ಅಂದರೆ ನನ್ನ ತಂದೆನೇ. ಸೊ ಯಾಕೆ ಅಂದರೆ ಅಫ್ಕೋರ್ಸ್ ಇವಾಗ ಎಲ್ರಿಗೂ ರೋಲ್ ಮಾಡೆಲ್
ಪರ್ಸ್ನಲಿ ಅಂತ ಬಂದಾಗ ಅವ್ರ ಅಪ್ಪ ಎಲ್ಲ ಅಮ್ಮ ಅಫ್ಕೋರ್ಸ್ ಇದ್ದೇ ಇರ್ತಾರೆ. ಯಾಕಂದರೆ ಚಿಕ್ಕ ವಯಸ್ಸಿಂದ ನಮ್ಮನ್ನು ಬೆಳೆಸಿದ್ದಾರೆ, ಹೇಗಿರಬೇಕು ಅನ್ನೋದು ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಸ್ಫೂರ್ತಿಯವರ ಪ್ರಕಾರ ಪ್ರೀತಿ ಅಂದ್ರೇನು, ಪ್ರೀತಿಯನ್ನು ಹೇಗೆ ಡಿಫೈನ್ ಮಾಡ್ತಾರೆ ಸ್ಫೂರ್ತಿಯವರು? ಅಂದರೆ ನಿಮ್ಮ ಪ್ರಕಾರ ವಾಟ್ ಈಸ್ ಲವ್? ಲವ್ ಈಸ್ ವಾಟ್ ಟು ಸೇ ಎಮೋಷನಲ್ ಅಟ್ಯಾಚ್ಮೆಂಟ್. ಯಾ ಅಷ್ಟೇ. ಸೊ ಪ್ರೀತಿನ ಏನದು ಡಿವೈಡ್ ಮಾಡೋಕ್ಕಾಗಲ್ಲ. ಇವಾಗ ಲವ್ ಅಂದರೆ ಯಾರೋ ಹುಡ್ಗಂಗೆ ಕೊಡ್ಬೇಕಂತ ಏನಿಲ್ಲ. ಇವಾಗ ಅಪ್ಪ ಅಮ್ಮ ಎಲ್ಲರಿಗೂ ನಾವು ಒಂದು ನಾನು ಹೇಗಂದರೆ ಒಂದು ಸ್ವಲ್ಪ ಯಾರಿಗಾದ್ರೂ ನಾನು ತುಂಬ ಇಷ್ಟಪಟ್ಟರೆ ಐಲ್ ಗೆಟ್ ಸೋ ಅಟ್ಯಾಚ್ಡ್. ನಾಟ್ ಓನ್ಲಿ ಲೈಕ್ ಈಗ ನನ್ನ ಪಾರ್ಟ್ನರೇ ಆಗಿರಬೇಕು ಆ ಥರ ಏನಲ್ಲ. ಇವಾಗ ಯಾರೇ ಇರಲಿ, ನನ್ನ ಫ್ರೆಂಡ್ಸೇ ಆಗಿರಲಿ, ಸೊ ಐ ಆಮ್ ಲೈಕ್ ಲಿಟಲ್ ಬಿಟ್ ಎಮೋಷ್ನಲ್ ಅಟ್ಯಾಚ್ ಟು ದೆಮ್. ಸೊ ಎಲ್ಲರಿಗೂ ಪ್ರೀತಿ ಅನಿಸ್ತೀರ? ಹೌದು. ಸೊ ವೈಯಕ್ತಿಕವಾಗಿ ಸ್ಫೂರ್ತಿಯವ್ರು ಹೆಂಗೆ, ತುಂಬ ಎಮೋಷ್ನಲ್ಲ ಅಥವಾ ತುಂಬ ಸ್ಟ್ರಾಂಗ್ ಅಲ್ಲ? ಹೆಂಗೆ ನಮಗೆ ತುಂಬ ಎಮೋಷ್ನಲ್ ಅಂತ ಅನಿಸಿದ್ದು? ಐ ಆಮ್ ನಾಟ್ ದಟ್ ಮಚ್ ಎಮೋಷ್ನಲ್, ಐ ಆಮ್ ಸ್ಟ್ರಾಂಗ್ ಎನಫ್. ಸೊ ಎಲ್ಲರ ಜೊತೆ ಚೆನ್ನಾಗಿರಬೇಕು ಅಂತ ಇಷ್ಟಪಡ್ತೀನಿ. ಯಾರಿಗೂ ನೋವು ಮಾಡಬೇಕು ಅನ್ನೋದು ಅಂದರೆ ಇವಾಗ ಅಪೋಸಿಟ್ ಪರ್ಸನಿಂದ ನನಗೆ ನೋವಾಗ್ತಾ ಇರುತ್ತೆ, ಬಟ್ ನಾನು ಅವ್ರನ್ನ ತುಂಬ ಪೊಲೈಟಾಗಿ ರಿಪ್ಲೈ ಮಾಡ್ತೀನಿ. ಅಂದರೆ ಅವ್ರಿಗೆ ಇವಾಗ ನನಗೇನೋ ಮಾಡ್ತಿದ್ದಾರೆ, ಸೊ ಅವ್ರಿಗೆ ನಾನು ಅಪೋಸಿಟ್ ಅದೇ ಥರ ಮಾಡ್ಬೇಕು. ಐ ಆಮ್ ನಾಟ್ ದಟ್ ಕೈಂಡ್ ಆಫ್ ಗರ್ಲ್. ಅವ್ರು ಏನೇ ಮಾಡಿದ್ರು ನನಗೆ ಅವ್ರಿಗೆ ಬೇಜಾರು ಮಾಡೋಕ್ಕೆ ಇಷ್ಟಪಡಲ್ಲ. ತುಂಬ ಪೊಲೈಟಾಗಿ ನಾನು ಅವ್ರ ಜೊತೆ ಇರ್ತೀನಿ. ಸೊ ದಟ್ ಕೈಂಡ್ ಆಫ್ ನೇಚರ್. ತುಂಬ ಕಷ್ಟ ಈ ಥರ ಇದ್ದರೆ, ಸಮ್ಟೈಮ್ಸ್ ಅನಿಸುತ್ತೆ. ಸೊ ಈ ಥರ ಇಂಡಸ್ಟ್ರಿಯಲ್ಲೂ ಅಷ್ಟೇ, ಇವಾಗ ಯಾರಾದರೂ ಏನೋ ಒಂದು ಹರ್ಟ್ ಮಾಡಿದ್ರು ಅಂದರೂ ಅಷ್ಟೇ, ಐಲ್ ಕೀಪ್ ಸೈಲೆಂಟ್ ಬಿಕಾಸ್ ಐ ಆಲ್ವೇಸ್ ಬಿಲೀವ್ ಇನ್ ಕರ್ಮ. ನಾನು ರಿಪ್ಲೈ ಮಾಡೋ ಬದಲು ನಾನು ಇವಾಗ ಒಂದು ಕರ್ಮನ್ ಅಂದರೆ ಬಿಲೀವ್ ಮಾಡಿದಾಗ ಅವರಿಗೆ ಯಾವಾಗಲೂ ಒಂದು ಸರಿ ಫೀಲ್ ಆಗೇ ಆಗತ್ತೆ ಡೆಫಿನೆಟ್ಲಿ. ಸೊ ಐ ಆಮ್ ದಟ್ ಕೈಂಡ್ ಆಫ್ ಗರ್ಲ್. ಸೊ ಇದೆಲ್ಲದರ ನಡುವೆ ಇನ್ನೊಂದು ಪ್ಯಾಟೆ ಮಂದಿ ಬಗ್ಗೆ ಮಾತಾಡೋದು, ಪ್ಯಾಟೆ ಹುಡುಗಿರಲ್ಲಿ. ಪ್ಯಾಟೆ ಹುಡುಗಿ ಬಗ್ಗೆ. ಸೊ ಅಲ್ಲಿ ಹೋಗಿದ್ದು ಹೇಗೆ ಸ್ಫೂರ್ತಿಯವರು, ಅಂದರೆ ಆ ಅವಕಾಶ ಸಿಕ್ಕಿದ್ದು? ಅದೇ ಅವಾಗ ನಾನು ಮಂಗಳೂರು ಕಾಲೇಜಲ್ಲಿದ್ದ. ಸೊ ಹೀಗೆ ಬ್ಯಾಂಗ್ಳೂರಿಗೆ ಬಂದಿದ್ದೆ. ಸೊ ಹಾಗೆ ಅಮ್ಮಣ್ಣಿ ಕಾಲೇಜ್ ಏನೋ ಟಿ ವಿಯಲ್ಲಿ ವೈಷ್ಣವಿ ಅಗ್ನಿಸಾಕ್ಷಿ ಸನ್ನಿಧಿಯವರು ಅದೇನೋ ಪ್ರೋಮೋ ಬಿಟ್ಟಿದ್ರು, ಅಂದರೆ ಈ ಥರ ಆಡಿಷನ್ ಇದೆ ಅಂತ. ಸೊ ಯಾಕೆ ಟ್ರೈ ಮಾಡಬಾರ್ದು, ಅಮ್ಮಣ್ಣಿ ಕಾಲೇಜಲ್ಲಿ ಆಡಿಷನ್ ನಡೀತಾ ಇತ್ತು, ಯಾಕೆ ಟ್ರೈ ಮಾಡಬಾರ್ದು ಅಂತ ಹೋಗಿದ್ದೆ. ಆ್ಯಕ್ಚುಲಿ ಅಲ್ಲಿ ಗಲಾಟೆ ಆಯ್ತೇನೋ, ಸಮಥಿಂಗ್ ಏನೋ ಪರ್ಸ್ನಲ್ ಏನೋ ತುಂಬ ಕ್ವಶನ್ಸ್ ಕೇಳಿದ್ರು ಅಂದ್ಬಿಟ್ಟು. ನೀವೇ ಗಲಾಟೆ ಮಾಡಿದ್ದ? ನಾನಲ್ಲ, ಬೇರೆ ಕಡೆಯಿಂದ. ನನ್ಗೆ ಆಡಿಷನ್ ಒಳಗಡೆ ಹೋಗಿರ್ಲಿಲ್ಲ. ನನ್ನ ಆಡಿಷನ್ ನಂಬರ್ 1002 ಏನೋ ಇತ್ತು, ಆಲ್ಮೋಸ್ಟ್ 2000 ಏನೋ. ಅಲ್ಲಿ ತನಕನೂ ಆಡಿಷನ್ ನಂಬರ್ ಕೊಟ್ಟಿದ್ರು ಹುಡುಗಿಯರು, ಅಷ್ಟು ತುಂಬ ಜನ ಬಂದಿದ್ರು. ಸೊ ಏನೋ ಗಲಾಟೆ ಆಯಿತು, ಅಲ್ಲಿ ಕ್ಯಾನ್ಸಲ್ ಆಯಿತು. ಆ್ಯಂಡ್ ಓಕೆ ಫೈನ್ ಅಂತ ಅಂದ್ಬಿಟ್ಟು ಲೈಕ್ ಬ್ಯಾಕ್ ಟು ಮಂಗಳೂರು. ಆಮೇಲೆ ಮತ್ತೆ ಕಾಲ್ ಬಂತು ಚಾನಲಿಂದ. ಸೊ ಚಾನಲಲ್ಲಿ ಟ್ರೈ ಕೊಟ್ಟೆ. ಐ ಡೋಂಟ್ ನೋ, ಲಕ್ಕಿಲಿ ಐ ಗಾಟ್ ಇಟ್ ಅನಿಸುತ್ತೆ. ಯಾಕಂದರೆ ಅಷ್ಟು ಆಡಿಷನ್ ನಂಬರೇ 1002 ಅಂದರೆ ಪ್ರಾಬ್ಲಿ ಲಕ್ಕಿಲಿ ಅಲ್ಲಿ ಗಲಾಟೆ ಆಗಿದ್ದಕ್ಕೆ ರೆಡ್ಯೂಸ್ ಆದ್ರು, ಇಲ್ಲೋ ಏನೋ ಸೆಲೆಕ್ಟೆಡ್ ಪೀಪಲ್ನ ಕರೆದ್ರು ಗೊತ್ತಿಲ್ಲ. ಅಷ್ಟು ಜನದಲ್ಲಿ ಔಟ್ ಆಫ್ 12 ಈಸ್ ಫೈನಲ್ ಕಂಟೆಸ್ಟೆಂಟ್ನ ಸೆಲೆಕ್ಟ್ ಮಾಡಿದ್ರು. ಆ ಫೈನಲಲ್ಲಿ ನೀವು ಒಬ್ಬರು, ಅಂದರೆ 1000 ಹೌದು 12 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿದ್ರು. ಆ್ಯಂಡ್ ಇಟ್ ವಾಸ್ ನೈಸ್ ಜರ್ನಿ. ಆ ಟೈಮಲ್ಲಿ ನನಗೆ ಏನು ವಾಟ್ ಈಸ್ ಕ್ಯಾಮ್ರಾ, ಎಲ್ಲಿ ಫೇಸ್ ಮಾಡಬೇಕು ಏನು ಗೊತ್ತಿರಲಿಲ್ಲ. ಅದೊಂಥರ ಇನ್ನೋಸೆಂಟ್ ಇರಬೇಕಾದ್ರೆ ಆ ಶೋ ಮಾಡಿರೋದು. ಸೊ ಇವತ್ತಿಗೂ ಯಾವುದಾದ್ರು ಒಂದು ಮೆಮೊರೇಬಲ್ ಇನ್ಸಿಡೆಂಟು ಮರೆಯೋಕ್ಕಾಗದೇ ಇರೋವಂಥದ್ದು ಅಲ್ಲಿ ಆ ಶೋದು ಏನಾದರೂ ಇದೆಯಾ ನಿಮಗೆ? ಇವತ್ತಿಗೂ ಅವಾಗ ನೆನಪಾಗುವಂಥದ್ದು, ಕಾಡುವಂಥದ್ದು ಆ ಶೋದು? ಏನಿಲ್ಲ, ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಅಕುಲ್ ಸರ್ ಹತ್ರ ಬೈಸ್ಕೊತಿದ್ವಲ್ಲ ಟಾಸ್ಕಲ್ಲಿ, ಅದೇ ಮೆಮೊರೇಬಲ್. ಓಕೆ. ಸೊ ಆ ಶೋಲ್ಲಿ ನಿಮ್ಮ ಜೊತೆ ಸುಮಾರು ಜನ ಇದ್ದರು. ಅವರು ಅಲ್ಲಿ ಯಾರ ಜೊತೆ ಟಚ್ಚಲ್ಲಿದ್ದಾರೆ ಇವತ್ತಿಗೂ ಕೂಡ? ಟಚ್ಚಲ್ಲಿ ಅಂದರೆ ಹಾಯ್ ಬಾಯ್ ಫ್ರೆಂಡ್ಸ್ ಥರ, ತುಂಬ ಕ್ಲೋಸ್ ಆಗಿ ಯಾರೂ ಟಚ್ಚಲ್ಲಿ ಇಲ್ಲ. ಸೊ ಅಂದರೆ ಇದ್ದರೂ ಅದೊಂದು ಇನಿಷಿಯಲ್ ಡೇಸ್ ಬಂದಾಗ ಅವ್ರವ್ರ ವರ್ಕಲ್ಲಿ ಅವ್ರವ್ರು ಬ್ಯುಸಿಯಾಗಿರ್ತಾರೆ, ನಮ್ಮ ವರ್ಕಲ್ಲಿ ನಾವು ಬ್ಯುಸಿಯಾಗಿರ್ತೀವಿ. ಸೊ ಈಗಲೂ ಕಾಲ್ ಮಾಡಿದ್ರೆ ರೆಸ್ಪಾಂಡ್ ಮಾಡ್ತಾರೆ, ಇಲ್ಲ ಅವ್ರು ನಂಗೆ ಕಾಲ್ ಮಾಡಿದ್ರು ಚೆನ್ನಾಗೇ ಮಾತಾಡ್ತೀವಿ. ಬಟ್ ಹಂಗೆ ರೀಸೆಂಟಾಗಿ ನಂದು ಒನ್ ಆಫ್ ಮೈ ಕಂಟೆಸ್ಟೆಂಟ್ ಮ್ಯಾರೇಜ್ ಆಯಿತು. ಓಕೆ. ಸೊ ರೆಗ್ಯುಲರ್ ಆಗಿ ಹ್ಯಾಂಗ್ ಔಟ್ ಮಾಡೋದು, ಸಿಗೋದು ಆ ಥರದ್ದು? ಐ ಆಮ್ ನಾಟ್ ಲೈಕ್
ಸಮಥಿಂಗ್ ಲೈಕ್ ಪಾರ್ಟಿ ಪರ್ಸನ್ ಅಲ್ಲ ಯೂಶಲಿ. ಹ್ಯಾಂಗ್ಔಟ್ ಎಲ್ಲ ತುಂಬ ವೆರಿ ರೇರ್. ಅಮಾಸೆ ಹುಣ್ಣಿಮೆಗೆ. ಅಮಾವಾಸ್ಯೆ ಹುಣ್ಣಿಮೆಗೆ. ಓಕೆ, ಸೊ ಕಾರ್ಯಕ್ರಮ ಮುಗಿಸೋ ಮುಂಚೆ ನಿಮ್ಮ ಮುಂದಿನ ಭವಿಷ್ಯದ ಗುರಿ, ಯೋಜನೆ ಏನು? ಅದೇ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಹೀರೋಯಿನ್ ಆಗಿ ಬರಬೇಕಂತ ಒಂದು ಆಸೆ ಇದೆ. ಯಾಕಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಇವಾಗ ಕೊರತೆ ಇದೆ ಹೀರೋಯಿನಿಗೆ. ಸೊ ಹಾಗಾಗಿ ನಾನೊಂದು ಒಳ್ಳೆ ಅದ್ಭುತ ನಟಿಯಾಗಿ ಬರಬೇಕನ್ನೋದೊಂದು ವಿಷಯ ಇದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ, ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ತುಂಬ ದಿನ ಆದಮೇಲೆ ಇಂಟರ್ವ್ಯೂ ಕೊಟ್ಟಿರೋದು ನನಗೂ ತುಂಬ ಖುಷಿ ಆಯಿತು ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಕನ್ನಡದಲ್ಲಿ ಇರುವ ನಟಿಯರ ಕೊರತೆಯನ್ನು ನೀಗಿಸುವ ಆಸೆಯನ್ನು ಸ್ಫೂರ್ತಿಯವರು ಹೊಂದಿದ್ದಾರೆ. ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿಯೇ ಬೆಳಿಬೇಕು ಅನ್ನುವ ಕನಸನ್ನು ಕೂಡ ಸ್ಫೂರ್ತಿಯವರದು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಶೇಷ. ಮತ್ತೊಬ್ಬ ಅತಿಥಿಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಆದಷ್ಟು ಬೇಗ ಮತ್ತೆ ಬರ್ತೀನಿ. ಅಲ್ಲಿವರೆಗೆ ನಮಸ್ಕಾರ.